ಸ್ವಲ್ಪ ಬಸ್ ಮಿಸ್ ಆತ್ ನೋಡ್ರಿ. ಅಲ್ರಿ ನಾವ್ ಬಾಗಲಕೋಟದಿಂದ ಹೂವಾ ತಗೊಂಡ್ಬರ್ಬೇಕಂತ ಇದ್ದು ಒಂದ್ ಬಸ್ ಸತೆ ನಮಗ್ ಮಿಸ್ ಆತ್ರಿ. ಇವತ್ ಬಸ್ಸು ಜಯಂತಿ ಬೇರೆ ಐತಿ. ನಾವ್ ಟಮ್ ಆಟೋದವ್ ಸತೆನೂ ಎಲ್ಲಾ ಬಂದ್ ಆಗ್ಯಾವು. ನಾವ್ ಇವತ್ ಅಂಕರು ಹೂವಿನ ವ್ಯಾಪಾರ ಸೂಟ್ ಆತ್ ನೋಡ್ರಿ ನಮ್ದ. ಇನ್ನ ಹೂವಿನ ವ್ಯಾಪಾರ ಅಂಕರು ಸೂಟ್ ಆತ. ಇನ್ನ ಊರ ಅಲ್ಲಿ ಇಲ್ಲಿ ಅಡ್ಡಾಡಿ ಕಿಸೆದಾಗಿನ 4 ರೊಕ್ಕ ಹಾಳು ಮಾಡ್ಕೊಳ್ಳೋಕ್ಕಿಂತ ನಮ್ಮ ಬಾಗಲಕೋಟ್ ತಾಲೂಕ ಕದಾಂಪುರದಾಗ ಬಸವೇಶ್ವರ ನಾಟ್ಯ ಸಂಘದ ಹುಡುಗದವರು ಇಲ್ಲಿ ಪುಂಡಹುಲಿ ನಾಟಕ ಮಾಡ್ಯಾರಂತ. ಅಲ್ಲಿ ಹೋಗಿ ಸ್ವಲ್ಪ ಜಾತ್ರೆಯಾಗ ಅಡ್ಡಾಡಿ ಒಂದ್ 4 ಸೀನ್ ನಾಟಕ ನೋಡ್ಕೊಂಡ್ ಬಂದ್ರೆ ಬರ್ತೀನ್ರಿ. ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ಕೆಳಗ ಮ್ಯಾಲಿಂದ ಮ್ಯಾಲ ನಡುವಿನ ಜಾಗ ಪುಲ್ಲ ಕೆಳಗಿಂದ ಕೆಳಗ ಮ್ಯಾಲಿಂದ ಮ್ಯಾಲ ನಡುವಿನ ಜಾಗ ಹೊಸ ಪುಲ್ಲ ಎಲ್ಲಿ ನೋಡಿದಲ್ಲಿ ಜಾಗ ಎಲ್ಲ ಹೊಸ ಪುಲ್ಲ ಎಲ್ಲಿ ನೋಡಿದಲ್ಲಿ ಜಾಗ ಎಲ್ಲ ಹೊಸ ಪುಲ್ಲ. ಏನು ಹೂ ಮಾರ ಹುಡುಗ ಮಸರಿನ ಗಡಿಗಿ ಯಾಕ ಏನ ಒಟ ಅನ್ಕೊಂತ ನಿಂತಿಯಲ್ಲ? ಏನದು? ಅದ ಬಸವೇಶ್ವರನ ಜಾತ್ರಿದ. ಯಾವ ಬಸವೇಶ್ವರನ ಜಾತ್ರಿ? ಅದ ನಮ್ ಕದಾಂಪುರ ಬಸವೇಶ್ವರ ಜಾತ್ರಿ ನೋಡ. ಅಂದ್ರ ಆ ಕದಾಂಪುರ ಎಲ್ಲಿ ಬರ್ತೈತಿ? ಇಲ್ಲೇ ನಮ್ ಬಾಗಲಕೋಟ್ ತಾಲೂಕ್ ಸಿಕ್ಕೇರಿ ಪಕ್ಕದಾಗ ಬರುತ್ತಲ್ಲ, ಕದಾಂಪುರ ಪೂಕೆ ಅದ ನೋಡು. ಅಷ್ಟ್ ಲೀಲಾ ಐತಿ ಆ ಬಸವೇಶ್ವರನ ತೇರು? ಬರೀ ಲೀಲಾ ಅಷ್ಟೇ ಅಲ್ಲ, ಒಂದ್ ಸಲ ನೀ ಏನ್ರ ಆ ಬಸವೇಶ್ವರ ಜಾತ್ರಿ ತೇರ್ ನೋಡಿದ ಅಂದ್ರ ನೀನ ಗಾಬ್ರಾಗಿ ಹುಕ್ಕಿ ನೋಡು. ಅಷ್ಟು ದೂರ ಎಳಿತೈತಿ ಆ ಬಸವೇಶ್ವರನ ತೇರು? ಬರೀ ದೂರ ಅಷ್ಟ ಅಲ್ಲ, 1 ಕಿಲೋಮೀಟರ್ ಬಾಳಿ ಹೊಲ್ದಾಗ ನೀರ್ ಹಾಸಿದ ಹೊಲ್ದಾಗ ಹಾಯ್ತೈತ್ ನೋಡು. ಅಲ್ಲ, ನೀರ್ ಹಾಸಿದ ಬಾಳಿ ಹೊಲ್ದಾಗ ಆ ತೇರಿನ ಗಾಲಿ ಸಿಗಂಗಿಲ್ಲ ಏನ್? ಮತ್ತೆ ನೀನ್ ತೇರಿನ ಗಾಲಿ ಸಿಗಂಗಿಲ್ಲ ಅಂತ ನನ್ಗೊಂದು ಹಳೇದ್ ನೆನಪಾತ್ ನೋಡು. ಅದೇನು ನೆನಪಾತು? ಬಡ ಬಡ ಹೇಳ. ಒಂದ್ಸಲ ನಾ ಸಣ್ಣವಿದ್ದಾಗ ನಮ್ಮ ಅಣ್ಣ ಆ ಊರ್ ಜಾತ್ರೆ ಕರ್ಕೊಂಡ್ ಹೋಗಿದ್ದ. ಅವಾಗ ಏನಾತು, ಊರ್ ಮಂದಿ ಎಲ್ಲಾ ಸೇರಿ ತೇರ್ ಎಳ್ಯಾಕತ್ತಿದ್ರು. ಆ ತೇರ್ ಎಳು ಟೈಮ್ನಾಗ ಏನಾತಪ್ಪ ಅಂತಂದ್ರ ಹಚ್ಚಿ ಮಳಿ ಕಟ್ಟಿತ್ತು. ಮಳಿ ಕಟ್ಟಿ ಅಂತ ಏನಾಯ್ತು, ತೇರ್ ಜಗ್ಗು ಜನ ಎಲ್ಲಾ ತೇರ್ ಅಲ್ಲೇ ಬಿಟ್ಟು ಹೋಗಿ ನಳ್ಳಿಗೆ ನಿಂತ ಬಿಟ್ರ. ಮುಂದೇನಾತು? ಬಡ ಬಡ ಹೇಳ. ಹೇಳ್ತೀನಿ, ಸ್ವಲ್ಪ ತಡದ್ರ ತಡಿಯ ಸಿಂಗಾರಿ. ಅವಾಗ ತೇರ್ ಬಿಟ್ಟು ಹೋಗಿ ಎಲ್ಲಾ ಜನ ಏನಾತ, ಅವಾಗ ಊರಿನ ಒಂದ್ ಹಿರಿಯರ್ ಇರ್ತಾರಲ್ಲ, ಒಂದ್ 8-10 ಮಂದಿ ಊರಿಗೆ ಒಳ್ಳೇದ್ ಮಾಡವ್ರ. ಅವ್ರು ಒಳ್ಳೇದ್ ಮಾಡೋರು 8-10 ಮಂದಿ ಹೋಗಿ ತೇರ್ ಜಗ್ಗಿದ್ರ, ಆ 8 ಮಂದಿ ಜಗ್ಗಿದ್ರ ತೇರ್ ತಾನ್ ಮೆಟ್ಟಿಗೆ ತಾನ ಬಂದ್ ಅಷ್ಟೈತ್ ನಾ ಬಸವೇಶ್ವರನ್ ಪವಾಡ. ಅಂತೂ 8-10 ಮಂದಿಯಿಂದ ಆ ತೇರ್ ಎಳ್ದೈತಿ ಅಂದ್ರ ಬಹಳ ಲೀಲಾ ಐತಿ ಅಂದಂಗಾತ. ನೋಡಿ, ನೀ ಇಷ್ಟು ಹೇಳಕತಿ ಅಂದ ಮೇಲೆ ನನಗೂ ಆ ತೇರ್ ನೋಡ್ಬೇಕಂತ ಬಹಳ ಆಸೆ ಐತಿ. ಆದ್ರೆ ಏನ್ ಮಾಡೋದು? ಆದ್ರೆ ಇದ್ರ ಏನು ಬೇಡ, ನೀ ಒಂದ್ಸಲ ಹೂ ಅಂತ ಮನಸ್ ಮಾಡಿದಂದ್ರ ಕರ್ಕೊಂಡ್ ಹೋಗ್ತೀನಿ, ಬಂದ ಬಿಡಲ್ಲ ನನ್ ಜೊತೆ. ಕರ್ಕೊಂಡ್ ಹೋಗ್ತೀನಿ ಬಿಡು. ಇದಕ್ಕ ನಮ್ಮ ಅಪ್ಪ ಒಪ್ಪಬೇಕಲ್ಲ. ನಿಮ್ಮ ಅಪ್ಪ ನೀ ಛತ್ರಿ ಚೆನ್ನಪ್ಪನ್ ನೀ ಅಂಜಬೇಡ, ಅವಂಗ ನಾ ಕೊಡ್ತೀನಿ ಇಳ್ತಾರ ಪುಡಿ. ಅದಕ್ಕ ನೀ ಯಾವ್ದು ಚಿಂತೆ ಮಾಡ್ಬೇಡ. ನೀ ಹೋಗಾಕ್ನು ಇದಾವ ಎಲ್ಲ ನಮ್ ರಾಮ್ ಲಕ್ಷ್ಮಣ ತಯಾರಾಗಿ ನೀ ಅಷ್ಟ. ರಾಮ ಲಕ್ಷ್ಮಣ ಅಂದ್ರೆ ಏನದು? ಅದ ರಾಮ್ ಲಕ್ಷ್ಮಣ ಅಂದ್ರೆ ನಮ್ ಎತ್ತುಗಳು, ಆ ನಮ್ ಎತ್ತುಗಳು ಬಂಡಿಗೆ ಕಿಲಾರಿ ಕಟ್ಟಿ ಗಿಲ್ಲಾರಿ ಬಂಡಿ ಒಳಗ ನಾನು ನೀನು ಕುಂತ ಕಣ್ ತೆಗಿದ್ರೊಳಗ ಬಸವನಪ್ಪನ ಜಾತ್ರೆಗ ಇರ್ತೀವಿ ನೋಡ. ಹಾಗಾದ್ರೆ ಹತ್ತಲೇ ನಾನಿನ ಕೇಳಿಲ್ಲ. ಹತ್ತ ಸಿಡಕದ ಸಿಂಗಾರಿ. ಮತ್ತ್ಯಾಕ್ ತಡ ಮಾಡ್ತಿದ್ದ? ಹುರುಪ್ನ್ಯಾಗ ಹೊಡಿ ಗೆಚ್ಚಗಲ್ಗಿಲಿ ಪಚ್ಚ ಪಲಿ ಪಲಿ